90ಸಲ್ಲಿ ನಮಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ. ಅದು ಬೇಕ್ರಿಗಳಲ್ಲಿ ತುಂಬ ರುಚಿ ರುಚಿಯಾಗಿ ಬ್ರೆಡ್ ಟೋಸ್ಟ್ಗಳು ಸಿಗ್ತಾಯಿತ್ತು. ಅದೇ ಸೇಮ್ ಟೇಸ್ಟ್ನಲ್ಲಿ ಮಾಡುವಂತಹ ಬ್ರೆಡ್ ಟೋಸ್ಟ್ನ ಇವತ್ತು ಮಾಡೋಣ ಬನ್ನಿ. ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಎಣ್ಣೆಯನ್ನು ಜಾಸ್ತಿ ಹಾಕಬಾರ್ದು ಬ್ರೆಡ್ ಟೋಸ್ಟ್ ಮಾಡುವಾಗ, ಏಕೆಂದರೆ ಎಣ್ಣೆ ಅಂಶನೇ ಜಾಸ್ತಿ ಆಗಿಬಿಟ್ರೆ ಆವಾಗ ಬ್ರೆಡ್ ಟೋಸ್ಟ್ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡಬೇಕು. ಇದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇದಕ್ಕೆ ನಾನೀಗ 1 ಕಪ್ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಕ್ಯಾಬೇಜ್ನ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. 2 ಮಿನಿಟ್ಸ್ ಇದಾಗಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಈಗ 1 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈಗ ಇದಕ್ಕೆ ನಾನಿಲ್ಲಿ 1/4 ಕಪ್ಪು ಕ್ಯಾರೆಟ್ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಎಲ್ಲವೂ ಹಾಫ್ ಬಾಯ್ಲ್ಡ್ ಆಗಿರಬೇಕು, ಏಕೆಂದರೆ ಕ್ರಂಚಿಯಾಗಿ ಸಿಗ್ತಾ ಇರಬೇಕು ನಾವು ಬ್ರೆಡ್ ಟೋಸ್ಟ್ನ ತಿಂತಾ ಇರಬೇಕಾದ್ರೆ. ಅದರಿಂದ ಇದನ್ನೆಲ್ಲವನ್ನು ಸ್ವಲ್ಪ ಹೊತ್ತೇ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಇವಾಗ ಮಸಾಲೆ ಪದಾರ್ಥಗಳನ್ನ ಸೇರಿಸಬೇಕು. ಇಲ್ಲಿ 1/2 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀನಿ. ಹಾಗೆ 1/2 ಟೀ ಸ್ಪೂನ್ ಗರಂ ಮಸಾಲ, ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ ಇದನ್ನೆಲ್ಲವನ್ನು ಒಂದ್ಸರಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಮಸಾಲೆ ಕೋಟಿಂಗ್ ಆಗುವವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೋತಾ ಇರಬೇಕು. ಅದಾದ ನಂತರ ಇದನ್ನು ಸ್ವಲ್ಪ ಹಾರಲಿಕ್ಕೆ ಹಾಗೆ ಬೇಡೋಣ. ಈಗ ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನಾವು ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಒಂದು ತವ ಇಡ್ತಾ ಇದ್ದೀನಿ. ತವಾದ ಮೇಲೆ ಈಗ 4 ಬ್ರೆಡ್ ಸ್ಲೈಸಸ್ನ ಇಡ್ತಾ ಇದ್ದೀನಿ. ಬ್ರೆಡ್ಡು ಟೋಸ್ಟ್ ಆಗೋದಕ್ಕೋಸ್ಕರ ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಈ ಸಂದರ್ಭದಲ್ಲಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಇಲ್ಲ ಅಂದ್ರೂ ಕೂಡ ಹಾಗೆ ಬ್ರೆಡ್ ಟೋಸ್ಟ್ನ ಮಾಡಿ ಈಗ 2 ಕಡೆ ಟೋಸ್ಟ್ ಆಗಿದೆ. ಈಗ ಮಾಡಿಟ್ಟಿರುವಂಥ ಸ್ಟಫಿಂಗ್ನ ಇದರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ 2 ರೀತಿನಾದ್ರೂ ಬ್ರೆಡ್ ಟೋಸ್ಟನ್ನು ಸರ್ವ್ ಮಾಡ್ಬೋದು. ಫಸ್ಟ್ ಒಂದು ಲೇಯರ್ಗೆ ಹಾಕಿ ಆನಂತರ ಇನ್ನೊಂದು ಬ್ರೆಡ್ಡನ್ನು ಮುಚ್ಚಿ ಹಾಗೆ ನೀವು ಬ್ರೆಡನ್ನು ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಎಲ್ಲ ಬ್ರೆಡ್ಗಳಿಗೂ ಈ ರೀತಿ ಇದನ್ನು ಸ್ಟಫಿಂಗನ್ನು ಇಟ್ಟು ಸರ್ವ್ ಮಾಡ್ಬೋದು. ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ನೀವು ಯಾವ ರೀತಿ ಬೇಕೋ ಆ ರೀತಿ ಸರ್ವ್ ಮಾಡಿ. ನಾನು ಈಗ ಈ 4 ಬ್ರೆಡ್ಗಳಿಗೆ ಈ ರೀತಿ ಹಾಕಿದ್ದೀನಿ. ಇಲ್ಲ ಸ್ಯಾಂಡ್ವಿಚ್ ಥರ ಈ ರೀತಿ ಬ್ರೆಡನ್ನು ಮೇಲ್ಗಡೆ ಇಟ್ಟು ಸರ್ವ್ ಮಾಡ್ಬೋದು. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.